ಶುಭೋದಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಿದೆ, ತೊಂದರೆಗಳಿದೆ. ಅದೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗೂ ನಿಮ್ಗೆ ಆಗ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ತಮಗೆ ಸಹಾಯ ಆಗುತ್ತೆ. ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನವನ್ನು ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತಾ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಹೊಸ ವರ್ಷ ಇನ್ನೇನು ಶುರುವಾಗಿದೆ. ಈ ಸರಿ ಆದರೂ ನಾವು ಅಂದ್ಕೊಂಡಿದ್ದಾಗತ್ತಾ? ಈ ಥರ ಎಲ್ಲ ಯೋಚನೆಗಳು ಮಾಡ್ತಾ ಇರ್ತೀವಿ. ಕಳೆದ ವರ್ಷ ಚೆನ್ನಾಗಿರ್ಲಪ್ಪ, ಈ ವರ್ಷ ಚೆನ್ನಾಗಿರಲಿ ಅಂತ. ಇನ್ನು ಅದೃಷ್ಟ ನಮ್ಮ ಪಾಲಾಗಬೇಕು ಅಥವಾ ನಾವು ಅಂದ್ಕೊಳ್ಳೋವಂಥದ್ದೆಲ್ಲ ಆಗಬೇಕು ಅಂತಂದರೆ ಈ ವರ್ಷದಲ್ಲಿ ಏನು ಮಾಡಬೇಕಾಗತ್ತೆ? ಒಟ್ಟಾರೆ ಹೇಳಬೇಕು ಅಂತಂದರೆ ನಮಗೆ ಲಕ್ ಬರಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳು? ಇದ್ರ ಬಗ್ಗೆ ತಿಳಿಸ್ಕೊಡಿ ಇನ್ ಜನರಲ್. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಲಕ್ಕನ್ನ ನೀವು ಹುಡ್ಕೊಂಡು ಹೋಗ್ತೀರಿ, ಒಂದೊಂದ್ಸಲ ಸಿಕ್ಕಿರಲ್ಲ. ನಿಮ್ಮನ್ನೇ ಲಕ್ ಹುಡ್ಕೊಂಡು ಬರಬೇಕಾದ್ರೆ ಏನು ಮಾಡಿದ್ರೂ ಬರ್ತಾ ಇಲ್ಲ. ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ. ಕೆಲವರೆಲ್ಲ ಪಾಪ ಗುರುಗಳೇ ನನ್ನ ಹೆಸರು ನ್ಯೂಮರಾಜ್ ಪ್ರಕಾರ ಇಟ್ಕೊಂಡಿದ್ದೀನಿ, ಆಮೇಲೆ ಏನಾದರೂ ಅಡಿಷನ್ ಮಾಡ್ಕೋಬೇಕು, ಏನೇನೋ ಮಾಡ್ತಿರ್ತಾರೆ. ಇವೆಲ್ಲವೂ ಕೂಡ ಮಾಡಿ ಕೂಡ ಕೆಲವರು ಸಕ್ಸಸ್ ಆಗಿರ್ತಾರೆ, ಕೆಲವರು ಆಗದೇನೂ ಇದ್ದಾರೆ ಪಾಪ. ಅಂಥವ್ರು ನಾನೇನೋ ಮಾಡಿ ಪಾಪ, ನಾನು ಅದೇ ಹೇಳ್ತೀನಿ, ಅವರೆಲ್ಲರಿಗೂ ಹ್ಯಾಂಡ್ಸಪ್. ಯಾರು ಪ್ರಯತ್ನ ಪಡ್ತಿದ್ದಾರೋ. ಮೊನ್ನೆ ಯಾವುದೋ ಒಂದು ಹೆಣ್ಣು ಮಗು ಬಂದಿತ್ತು. ಆ ಹೆಣ್ಣು ಮಗು ಒಂದು 2 ಬಿಸ್ನೆಸ್, ಆಕೆನೇ ಅವ್ರ ಮನೇಲಿ ಚಿಕ್ಕವಳು, ಆದರೂ ದೊಡ್ಡವರೆಲ್ಲರೂ ಕೂಡ ನೋಡಿಕೊಳ್ಳೋ ಮುಖಾಂತರ, ಸಂಸಾರವನ್ನು ನಿಭಾಯಿಸೋ ಮುಖಾಂತರ ಚೆನ್ನಾಗಿ ಮಾಡ್ತಿದ್ದಾಳೆ. ಆ ಮಗುವಿಗೆ ಅದೃಷ್ಟ ಬರಲೇಬೇಕು. ಯಾರು ಪ್ರಯತ್ನಶೀಲರಾಗಿದ್ದಾರೋ ಅಂಥವ್ರೆಲ್ಲರೂ ಕೂಡ ಅದೃಷ್ಟ ಕಟ್ಟಿಟ್ಟ ಬುತ್ತಿ ಸಿಗಲೇಬೇಕು ಕೂಡ. ಅದಕ್ಕೆ ದೈವಾಧೀನಂ ಅಂತ ಹೇಳ್ತಾರೆ. ಈ ದೇಹ ಏನಿದೆಯೋ ಅದು ಮಾಂಸದ ಪಿಂಡ, ಇದು ಅಷ್ಟೇ. ಇದು ಮಂತ್ರಪಿಂಡವಾಗಿ ಬದಲಾಗಬೇಕಾದ್ರೆ ನೀವು ಮಾರ್ನಿಂಗ್ ಎದ್ದು ಹೀಗೆ ಮಾಡ್ತಿರಲ್ಲ, ಒಂದು ಪ್ರೇಯರ್ ಮಾಡ್ತಿರಲ್ಲ, ಅಷ್ಟೇ ಸಾಕು ರೀ. ಈ ಮಾಂಸದ ಪಿಂಡ ಮಂತ್ರದ ಪಿಂಡವಾಗಿ ಬದಲಾಗಬೇಕು. ಮೊದಲಿಗೆ ಒಂದು ಅದೃಷ್ಟ ಅನ್ನೋದನ್ನ ನೀವು ರಿಸೀವ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮನ್ನು ಹುಡ್ಕೊಂಡು ಬರಬೇಕಾದ್ರೆ ಅಲ್ಲಿಂದ ನಿಮ್ಮ ತಯಾರಿ ಇರಬೇಕು. ನಿಮ್ಮ ತಯಾರಿ ಹೇಗೆ ಅಂತಂದ್ರೆ, ಯಾವಾಗಲೂ ನೆಗೆಟಿವ್ ಮಾತಾಡೋದು, ಇನ್ನೊಬ್ಬರನ್ನ ಬೈಕೊಳ್ಳೋದು, ಪಕ್ಕದ ಮರ ಗಾಸಿಪ್ಗಳಲ್ಲೇ ಕಾಲಹರಣ ಮಾಡೋದಾದ್ರೆ ನಿಮ್ಮ ಮನೆಗೆ ಬಂದಿದ್ದು ಅಡ್ರೆಸ್ ಹುಡುಕೊಂಡು ಆ ಲಕ್ ಅನ್ನೋದು ಪಕ್ಕದ ಹೊರಟಾಗುತ್ತೆ. ಅದನ್ನು ಅಶ್ವಿನಿ ದೇವತೆಗಳು ಅಸ್ತು 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 ಅಂತ ಹೇಳ್ತಾರೆ. ಯಾವಾಗಲೂ ಒಳ್ಳೇದೇ ಮಾತಾಡ್ತಿರ್ಬೇಕು ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ. ನೀವು 30 ವರ್ಷ ಒಳ್ಳೇದೇ ಮಾತಾಡಿದಿರಿ, ಆಗಲಿಲ್ಲ. ಯಾರಿಗೆ ಗೊತ್ತು, 31ನೇ ವರ್ಷಕ್ಕೆ ಆ ಸಂಖ್ಯೆ ವಿಶೇಷವಾಗಿರೋ ಸಂಖ್ಯೆ, ಅದು ಅಂಥ ಸಂಖ್ಯೆಗೋಸ್ಕರ ಕಾಯ್ತಿರ್ಬೋದು. ಕೊಡ್ತಾನೆ. ಅಂತಹ ಲಕ್ಕನ್ನು ಪಡ್ಕೊಳ್ಬೇಕಾದ್ರೆ ನಿಮ್ಮ ಪ್ರಯತ್ನಗಳು ಪಟ್ಟು ಆಗಲಿಲ್ಲ ಅಂತಂದಾಗ ಏನೆಲ್ಲ ಮಾಡಿರ್ತೀರೋ ಇದೆಲ್ಲ ಪಕ್ಕಕ್ಕೆ ತರೋದು ಇವತ್ತೇ, ಈ ದಿನವೇ ನೀವು ಮಾಡೋದಾದರೆ ಮನೆಯಲ್ಲಿ ಹೇಗಿದ್ರು ಕೂಡ 2024 ನೀವು ದೇವಾಲಯಕ್ಕೆ ಹೋಗ್ತೀರಿ, ಖುಷಿ. ಅಷ್ಟು ಜನಕ್ಕೆ ನೀವು ದೇವಾಲಯಗಳ ಸುತ್ತದೇ ಇದ್ದರೂ ಪರವಾಗಿಲ್ಲ, ಒಂದಷ್ಟು ಜನಕ್ಕೆ ಊಟ ಕೊಡಿ. ಹಸಿವಾಗಿರ್ತಕ್ಕಂಥವ್ರಿಗೆ ಊಟ ಕೊಟ್ಟುಬಿಡಿ. ನೀವಲ್ಲಿ ಉಂಡಿಗೆ ಹಾಕ್ತೀರಿ, ಆ ಉಂಡಿ ತಗೊಂಡು ಏನೇನೇನೇನೋ ಎಲ್ಲೆಲ್ಲಿ ಹೋಗ್ತದೋ ಗೊತ್ತಿಲ್ಲ. ಹಸಿವಾಗಿರೋನಿಗೆ ಒಂದಷ್ಟು ಪಾಕೆಟ್ ಏನೋ ಹಾಲು ಕೊಡುತ್ತೀರೋ ಅಥವಾ ನೀರು ಕೊಡ್ತೀರೋ, ಅನ್ನ ಕೊಡ್ತೀರೋ, ಪ್ರಾಣಿ ಪಕ್ಷಿಗಳ ದಯ ತೋರಿಸ್ರಪ್ಪ. ನಿಮ್ಮನ್ನು ಅದೃಷ್ಟ ಹುಡ್ಕೊಂಡು ಬಂದಿರ ನನ್ನ ಕೇಳಿ ಅಪ್ಪ. ನೀವು ಮಾಡೋದು 3-3/4 ದಿನ ಮಾಡಿಬಿಟ್ಟು ಬರೋದಲ್ಲ, 6-3/4 ದಿನ ಆದರೂ ಮಾಡಿ. ಅಟ್ಲೀಸ್ಟ್ ಅದಾದರೂ ಮಾಡಿ, ಬಂದೇ ಬರಬೇಕು ನಿಮ್ಮ ನೋಡಿ. ಈ ನೇಚರ್ ಸಿಸ್ಟಮೇ ಅಷ್ಟು ರೀ. ನೀವೇನು ಕೊಡ್ತೀರ ನಿಮ್ಗೆ ವಾಪಸ್ ಬರುತ್ತೆ. ನೀವು ಅದನ್ನು ಮಾಡ್ತಾನೆ ಇಲ್ಲ. ನೀವು ಕದಿಯೋದು ಅಥವಾ ಕಬಳಿಸೋದು, ನಂದು ನನಗೆ ಇದಂತೂ ನೀವು ಬಡ್ಕೊಳ್ತಾ ಇದ್ದೀರ. ಅದಕ್ಕಾಗಿಯೇ ನಿಮಗೆ ಈ ಸಿಸ್ಟಮ್ ಏನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಬೇಕು ಅಂತಂದರೆ ನೀವು ಇದಕ್ಕೆ ಹೊಂದಿಕೊಳ್ಬೇಕು ಅಂತಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು 2024 ನಾನು 3 ಪದಾರ್ಥ ನಿಮಗೆ ತಿಳಿಸ್ತಾ ಇದ್ದೇನೆ. ಆ 3 ಪದಾರ್ಥ ಇವತ್ತೇ ನಿಮ್ಮ ಮನೆಗೆ ಬರುತ್ತೆ ಅನ್ನೋದಾದರೆ ನಾಳೆಗೆ ಆಪ್ಷನ್ನೇ ಕೊಡಬೇಡಿ. ನಾಳೆ ತನಕ ನೀವು ಕಾಯಲೂಬಾರದು ಕೂಡ. ಅದಕ್ಕಾಗಿ ಇವತ್ತು ಭವಿಷ್ಯತ್ ಬ್ರಹ್ಮ, ಈ ಕೆಲವು ದೇವಸ್ಥಾನದಲ್ಲಿ ನೋಡ್ಬೇಕು ನೀವು, ಮಂಗಳವಾರ ದಿವಸ ಹನುಮಂತನ ದೇವಸ್ಥಾನಕ್ಕೆ ಬಹಳ ಹೋಗ್ತಾರೆ, ಹನುಮನನ ಸ್ಮರಣೆ ಮಾಡ್ತಾರೆ, ಬಹಳ ವಿಶೇಷ ಇದೆ. ಅಂತಹ ಈ ದಿನದಲ್ಲಿ ನಿಮ್ಮ ಮನೆಗೆ ನೀವು ಹನುಮನ ಒಂದು ಫೋಟೋ ತರುವಂಥದ್ದು, ಹಾಗೆಯೇ ಕುಬೇರನ ಒಂದು ಫೋಟೋ ತರುವಂಥದ್ದು. ಇದೇ ದಿನ ನೀವು 10 ಕಿಲೋಮೀಟರ್ ಹುಡ್ಕೊಂಡು ಹೋಗ್ತೀರಾ ನನಗೆ ಗೊತ್ತಿಲ್ಲ. ಬಾಳೆಹಣ್ಣು, ಆರೆಂಜ್ ಫ್ರೂಟ್, ಕಿತ್ತಳೆ ಹಣ್ಣು, ನಂತರ ಬಾಳೆಹಣ್ಣು ಕೊಡುವಂಥದ್ದು. ಇನ್ನೂ ಸಾಧ್ಯ ಆದರೆ ನೀವು ಮಾಡಲಿಲ್ಲ ಅಂತ ಪರವಾಗಿಲ್ಲ, ಕೆಲವು ಬೇಕರಿಗಳು ಸಿಗುತ್ತೆ ಈ ಹೋಳಿಗೆ ಅಂತ. ಆ ಹೋಳಿಗೆ, ಬಾಳೆಹಣ್ಣು
ನಂತರ ಕಿತ್ತಳೆ ಹಣ್ಣು, ಈ ಮೂರನ್ನು ಕೋತಿಗಳಿಗೆ ಒಂದಷ್ಟು ಕೋತಿಗಳಿಗೆ ಹಂಚಿ ಬರುವಂಥದ್ದು. ನಾನು ಈ ಬಾಳೆಹಣ್ಣು ಗೊನೆಗಳು ತಗೊಂಡೋದ್ರೆ ಆ ಒಂದೊಂದು ಗೊನೆ ಒಂದೊಂದು ಮರಕ್ಕೆ ನೇತಾಕ್ಬಿಡ್ತೀನಿ. ಒಂದೊಂದು ಮರದಲ್ಲಿ ನ್ಯಾಚುರಲ್ ಆಗಿ ಕಿತ್ಕೊಂಡು ತಿಂತಿರ್ತವೆ. ಅದು ನನಗೆ ಬಹಳ ಖುಷಿಯಾಗುವಂಥದ್ದು. ಒಂದೊಂದು ಮರಕ್ಕೆ ನಾನು ಎಲ್ಲ ನೇತಾಕ್ಬಿಡ್ತೀನಿ. ಒಂದು 10 ಗೊನೆ ತೊಗೊಂಡೋಗಿ ಆ ಒಂದು ಮರಕ್ಕೆ ಎಲ್ಲ ಮರದಲ್ಲಿ ಅಲ್ಲಂತ ನೇತಾಕ್ ಬಂದ್ಬಿಡ್ತೀನಿ ನಾನು ಗೊನೆನ. ನನಗೆ ಖುಷಿ ಕೊಡುತ್ತೆ ಅದು. ಇನ್ನೇನೋ ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗೋನಲ್ಲ ನಾನು. ಆ ಥರದ ಹಸಿವು ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀನಿ ನಾನು. ಪಾಪ ಏನು ಸಿಗುತ್ತೋ ಸಿಗಲ್ವೋ ಕಾಡಲ್ಲಿ ಅಂತ ಒಂದಷ್ಟು ಬೌಲ್ಗಳಿಗೆಲ್ಲ ಅಷ್ಟು ನೀರು ಹಾಕ್ಬಿಟ್ಟು ಇನ್ನೊಂದಷ್ಟು ಬ್ರೆಡ್ ಎಲ್ಲ ಆ ಕಡೆ ಎಲ್ಲ ಬೌಲ್ಗಳಿಗೆಲ್ಲ ಹಾಕಿ ಬಿಸ್ಕೆಟ್ ಹಾಕಿ ಬಂದ್ಬಿಡ್ತಕ್ಕಂಥದ್ದು. ನೀವು ಇವತ್ತೇ ಮಾಡಬೇಕಾಗಿರೋಂಥದ್ದು ವಿಶೇಷವಾಗಿ ಪ್ರಗತಿ ಕಡ ನೀವು ಧಾವಿಸೋದೇ ಆದರೆ ಮುಖ್ಯವಾಗಿ ಹನುಮನದ್ದು ಒಂದು. ಈ ವರ್ಷ ನಿಮಗೆ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರಬೇಕು ಅಂತಂದರೆ ಹನುಮನದ್ದು. ಹಾಗೆಯೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಕುಬೇರನ ಫೋಟೋ ಮನೆಗೆ ತರುವಂಥದ್ದು, ಕಿತ್ತಳೆ ಹಣ್ಣನ್ನು ಬಾಳೆಹಣ್ಣನ್ನು ನೀವು ಕೋತಿಗಳಿಗೆ ಹಂಚುವಂಥದ್ದನ್ನು ಮಾಡಿ. ಇನ್ನು ಯಥೇಚ್ಛವಾಗಿ ಏನು ಬೇಕಾದರೂ ಹಂಚಿ, ಮರೆಯದೆ ಇದನ್ನು ಮಾಡಿ ತನ್ನಿಯಪ್ಪ. ನಿಮ್ಮನ್ನು ಅದೃಷ್ಟ ಹುಡ್ಕೊಂಡು ಬಂದಿಲ್ಲ ನಾನು ಕೇಳಿ, ಆ ಲೆವೆಲ್ಗೆ ಮುಟ್ತೀರಿ ನೀವು. ಅಷ್ಟು ಚೆನ್ನಾಗಿರ್ತೀರಿ, ಅಷ್ಟು ಅದ್ಭುತವಾಗಿರ್ತೀರಿ. ಯಾವಾಗಲೂ ಅಷ್ಟೇ. ಏನೋ ಹೇಳ್ತಾರಲ್ಲ, ನಿಮ್ಮ ಮನೆಗೆ ಬಂದರೆ ಏನು ಕೊಡ್ತೀರಿ ಅಥವಾ ನಮ್ಮ ಮನೆಗೆ ಬಂದು ಏನು ತೊಗೊಂಡು ಬರ್ತೀರಿ ಅಂತ ಏನೋ ಇದೆಯಪ್ಪ, ನನಗಂಥದ್ದು ಬರಲ್ಲ. ಆ ರೀತಿ ಆಗಬೇಡಿ ನೀವು. ಅಲ್ಲೋದ್ರೂ ನಮಗೆ ಬೇಕು, ಇಲ್ಲಿಗೆ ಬಂದರೂ ನಮಗೆ ಬೇಕು ಅನ್ನೋದು ಬಿಟ್ಟುಬಿಡಿ, ಸಿದ್ಧಾಂತ ಬಿಟ್ಟುಬಿಡಿ. ಅಲ್ಲಿ ತೋರಿಸಿದಿ ಭವಿಷ್ಯತ್ ಬ್ರಹ್ಮ. ಈ ರಾಮಕೋಟಿ ಬರೆಯೋರಿಗೋ ಅಥವಾ ರಾಮ 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 ಅಂತ ಹೆಸರು ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹನುಮಂತನ ದಿವ್ಯ ದರ್ಶನ ಆಗ್ತಾ ಇರುತ್ತೆ. ನನ್ನ ಹತ್ರ ಹೇಗೆ ಸುತ್ತು ಬಂದ್ಬಿಡ್ತೇವೆ ಅಂತಂದ್ರೆ ನಾವು ನನ್ನ ಹೀಗೆಲ್ಲ ಮಾಡುತ್ತೆ, ಇಲ್ಲಿ ಮಾಡುತ್ತೆ, ಹತ್ತು ಕೂತ್ಕೊಳ್ಳುತ್ತೆ. ಏನೇನು ನಾನು ಸೈಲೆಂಟಾಗಿ ಕೂತಿರ್ತೀನಿ. ಅಲ್ಲಿರೋರೆಲ್ಲ ಭಯ ಪಡ್ತಾರೆ, ಎಲ್ಲಿ ಕಚ್ಚಿಬಿಡುತ್ತೋ ಅಥವಾ ಏನಾದರೂ ಮಾಡಿ ಗೊತ್ತಲಾಗೆ, ನೀನು ಏನೇನು ಮಾಡಕ್ಬಿಡ್ತೀಯ ಮಾಡಿಬಿಡತ್ಲಾಗೆ ಅಂತ ನಾನು ಕೂತಿರ್ತೀನಿ. ಅದು ಯಾಕೆ ಲೇಟಾಗಿ ಬಂದೆ ಅಂತಲೋ ಅದು ಏನೋ ಗೊತ್ತಿಲ್ಲ, ಹಾಗೆ ನಾನು ಹೀಗೆ ಮಾಡ್ತೇವೆ ಮೂಕ ಪ್ರಾಣಿ ತುಂಬ. ಬಟ್ ನಾನು ಅದ್ರ ಒಳಗಡೆ ಹೋಗಿರ್ತೀನಿ, ಇನ್ನು ಉಳಿದದೆಲ್ಲ ಅದಕ್ಕೆ ಬಿಟ್ಬಿಡ್ತೀನಿ ಅಷ್ಟೇ. ನನಗೆ ಆಕೆ ಮರಗಳಿಗೆ ನೇತಾಕಬೇಕು, ನಾನು ದೊಡ್ಡ ದೊಡ್ಡ ಗೊನೆಗೆ ನೇತಾಕಿ ಬಂದಾಗ ಆಗೋದು ಖುಷಿನೇ ಬೇರೆ. ಅದಕ್ಕೆ ಇವತ್ತು ನೀವು ಈ ವರ್ಷವನ್ನು ಬಳಸ್ಕೊಳ್ಳೋ ವಿಧಾನ ಏನಾದ್ರು ಇತ್ತು ಅಂತಂದರೆ ಕೋತಿಗಳಿಗೆ ಹಣ್ಣು ಕೊಡೋದು, 2 ಫೋಟೋ ಮನಕ್ಕೆ ತರೋದು. ನೀವು ನಿಮ್ಮ ಲಕ್ಕನ್ನು ಬರಮಾಡ್ಕೊಂಡಾಗ ಶುಭ ಭೂಯ ಒಳಿತಾಗ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಲಕ್ಕನ್ನ ನಾವು ಹುಡ್ಕೊಂಡು ಹೋಗುವಂಥದ್ದಲ್ಲ, ಲಕ್ಕೆ ನಮ್ಮನ್ನ ಹುಡ್ಕೊಂಡು ಬರಬೇಕು ಅಂತಂದ್ರೆ ಹನುಮನ ಫೋಟೋ, ಕುಬೇರನ ಫೋಟೋ ತರುವಂಥದ್ದು, ಇನ್ನು ಕೋತಿಗಳಿಗೆ ಆರೆಂಜ್ ಜೊತೆಗೆ ಬನಾನವನ್ನು ನೀಡುವಂಥದ್ದು, ಇದರಿಂದ ಬಹಳನೇ ಉಪಯುಕ್ತವಾಗಿರುತ್ತೆ ನಮಗೆ ಅನ್ನೋದ್ರ ಬಗ್ಗೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಸಿಂಪಲ್ ರೆಮಿಡಿ, ಸಿಂಪಲ್ ಗುರುಗಳು ಅಂತಾನೆ ಹೇಳ್ಬೋದು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ಗುರುಗಳು ಎಷ್ಟು ಸಿಂಪಲ್ ಆಗಿರುವಂಥ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥದ್ದು. ಈ ವರ್ಷದಲ್ಲಿ ಲಕ್ ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅಂತಂದರೆ ಖಂಡಿತ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿನ ನೀವು ಫಾಲೋ ಮಾಡಬಹುದು. ಇನ್ನು ನೀವು ಅಂದ್ಕೊಂಡಿರುವಂಥದ್ದನ್ನ ಜೀವನದಲ್ಲಿ ಸಾಧಿಸಬೇಕು ಅಂತಂದರೆ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಇದು ನಡೀತಾ ಇರುವಂಥದ್ದು ಅಯೋಧ್ಯೆಯಲ್ಲಿ. ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಸೊ ನೀವು ಶ್ರೀರಾಮನ ದರ್ಶನ ಪಡ್ಕೊಳ್ಬಹುದು. ಜೊತೆಗೆ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಖಂಡಿತ ನೀವು ಅನ್ಕೊಳ್ಳುವಂಥದ್ದನ್ನ ಜೀವನದಲ್ಲಿ ಸಾಧಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.